सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡ ಹಾಗಿದ್ರೆ, ನಿಮ್ಮ ಬುದ್ಧಿವಂತಿಕೆಯಿಂದ ಏನು ಹೂಡಿಕೆಯನ್ನು ಮಾಡಿದ್ದೀರಾ ಅದು ಈ ತಿಂಗಳು ಲಾಭ ಬರುವಂಥ ನಿರೀಕ್ಷೆ ಇದೆ. ಬರಬೇಕಿರುವಂಥ ಹಣ ನಿಮ್ಮ ಕೈ ಸೇರುತ್ತೆ. ಯುಗಾದಿ ಹಬ್ಬಕ್ಕೆ ಹೆಚ್ಚಿನ ಒಂದು ಹಣವನ್ನು ಮೀಸಲಿಡಬೇಕಾಗುತ್ತದೆ. ಮನೆಯ ಒಂದು ನವೀಕರಣಕ್ಕೆ ಹೆಚ್ಚಿನ ಹಣ ವ್ಯಯ ಆಗುತ್ತದೆ. ಹೂಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ. ಯಾರನ್ನು ಅಂಧವಾಗಿ ನಂಬಿ ಹಣದ ವ್ಯವಹಾರವನ್ನು ಮಾಡಬೇಡಿ. ಇನ್ನು ವೃತ್ತಿ ಹಾಗೂ ಉದ್ಯಮದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ಎಲ್ಲಿ ಕೆಲಸವನ್ನು ಮಾಡ್ತಿರೋ ಅಲ್ಲಿ ಟಾರ್ಗೆಟ್ ಅನ್ನೋದು ವಿಚಾರಕ್ಕೆ ಬಂದು ಅಲ್ಲಿ ಹೆಚ್ಚಿನ ಒಂದು ಒತ್ತಡವನ್ನೋದು ಬಿಡುವಂಥದ್ದು ಸಾಧ್ಯತೆ ಇದೆ. ನಿಮ್ಮ ನಿಖರವಾದ ಕೆಲಸಿನ ಒಂದು ಶೈಲಿ ಸಾಧನೆಗೆ ದಾರಿ ಮಾಡಿಕೊಡುವಂಥ ವಿಚಾರವಿದೆ. ನಿಮ್ಮ ಶ್ರಮಕ್ಕೆ ನಿಮ್ಮ ಕೆಲಸವನ್ನು ನೋಡಿ ಮೇಲಾಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುತ್ತಾರೆ. ಯಾವುದೇ ಕಾರಣಕ್ಕೂ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಜಗಳವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ತಿಂಗಳು ಲಾಭದಾಯಕ ಅಂಶವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಮಾರ್ಚ್ ತಿಂಗಳಲ್ಲಿ ಉತ್ತಮವಾದ ಬೆಳವಣಿಗೆ ಅನ್ನೋದಿದೆ. ವಿಶೇಷವಾಗಿ ಅಕೌಂಟಿಂಗ್ ವ್ಯವಸ್ಥೆಯನ್ನು ಮಾಡುವವರಿಗೆ, ಶಿಕ್ಷಣ ಸಂಸ್ಥೆಯವರಿಗೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಂತಹ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ದೊರೆಯುತ್ತೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ, ಕುಟುಂಬದ ಸದಸ್ಯರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅನ್ನೋದು ಬರುತ್ತದೆ. ಆದರೆ ನಿಮ್ಮ ವಿವೇಚನೆಯಿಂದ ನೀವು ಬಗೆಹರಿಸಿಕೊಳ್ಳಿ. ಇನ್ನು ಪ್ರೀತಿ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಈ ತಿಂಗಳು ನಿಮಗೆ ಭಾವನಾತ್ಮಕವಾಗಿ ಕಠಿಣ ಅಂತ ಅನ್ನಿಸ್ಬೋದು. ಅತಿಯಾದ ಟೀಕೆಯನ್ನು ಬಿಟ್ಟು ಸಂಗಾತಿಯೊಂದಿಗೆ ಪ್ರೋತ್ಸಾಹಿಸಿ. ವಿವಾಹಿತರಲ್ಲಿ ಸಾಮರಸ್ಯ ಅನ್ನೋದು ತುಂಬ ತಾಳ್ಮೆ ಅನ್ನೋದು ಮುಖ್ಯ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಮಾನಸಿಕ ಶಾಂತಿಯ ಲಘು ಸಂಗೀತ ಕೇಳೋದ್ರಿಂದ ಉತ್ತಮ. ಈ ರಾಶಿಯವರ ಒಂದು ಸರಳ ಪರಿಹಾರದ ಮಾರ್ಗಗಳನ್ನ ನೋಡೋ ಹಾಗಿದ್ರೆ, ಬುಧವಾರದಿಂದ ವಿಷ್ಣುವಿನ ಸಹಸ್ರನಾಮ ಅನ್ನೋದು ಪಠನೆಯನ್ನು ಮಾಡಿ. ಯುಗಾದಿ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ. ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ. ಈ ಮಾರ್ಚ್ ತಿಂಗಳು ನಿಮ್ಮ ಬಾಳಿನಲ್ಲಿ ಸಮೃದ್ಧಿ ಅನ್ನೋದು ತರಲಿ. ನಿಮ್ಮ ಶಿಸ್ತಿನ ಬದುಕು ನಿಮಗೆ ಯಶಸ್ಸನ್ನು ನೀಡಲಿ. ಸೊ ಇದಾಗಿತ್ತು ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.